ಗುರು ನಮ್ಮಮ್ಮ ಬಂದು ಕಾಸು ಕೊಟ್ಬಿಟ್ಟು ನೋಡು ಮಗನ ಹಿಂಗೆಲ್ಲ ಮಾಡು ಅಂದ್ರೆ ನಾನು ಕಾಸು ನೋಡಿದ್ದೆ ಗೋವಾಗ ಓಡೋಗ್ಬಿಡ್ಲ. ಆಮೇಲೆ ವಯಸ್ಸು ನೆನ್ಸ್ಕೊಂಡು ಬೇಡ ನನಗೂ ಮದುವೆ ಆಗಬೇಕು ಸೇರಿ ಅಂತ ಬಾಯ್ಸ್ಗೆಲ್ಲ ಅಂದೆ. ನೋಡೋ ನಾಳೆ ಸಾಯಂಕಾಲ 4 ಗಂಟೆಗೆ ಟಿ ಟಿ ಅಣ್ಣ ಬರ್ತಾನೆ ಎಲ್ಲ ಹೋಗೋಣ ಅಂತ ಅಂದ್ಬಿಟ್ಟು. ಗುರು ನಿಮ್ಮೆಲ್ಲರ ಗ್ಯಾಂಗಲ್ಲಿ ಇಂಥವ್ನು ಬರ್ತಾನೆ 4 ಗಂಟೆಗೆ ಟಿ ಟಿ ಅಣ್ಣ ಬರ್ತಾನೆ ಅಂದರೆ 3:15 ಒಬ್ಬ ಬ್ಯಾಗ್ ಹಾಕೊಂಡು ಇನ್ನೂ ಯಾರು ಬಂದಿಲ್ಲ ಅಂಥದ್ದೊಂದು ನಾಯಿ ನನ್ನ ಹತ್ರ ಐತೆ. ಫೋನ್ ಮಾಡಿಬಿಟ್ಟು ನೀವು ಬಂದಿಲ್ಲ ಅಂದರೆ ಟಿ ಟಿ ಅಣ್ಣ ಹೋಗ್ಬಿಡ್ತಾನೆ ಅಂತಾನೆ. ನಾವು ಬಂದ್ರೇ ಹೋಗೋದಿರಾ ಇಲ್ಲ ಹೋಗ್ಬಿಡ್ತಾನಂತೆ ಯಾವನ್ ಗುರು ಇವನು ನಾನು ಸರಿ ನಡಿ ಅಂತ ಎಲ್ಲ ಹೋದ್ವಿ. ಗುರು ಅವನು ಟ್ರಿಪ್ ಅಂದರೆ ಶಿಸ್ತಿನ ಸಿಪಾಯಿ. ಅವನು ಟ್ರಿಪ್ಪಿಗೆ ಬೇಕಾದ್ರೆ ಎಲ್ಲ ಐಟಮ್ ತಂದಿರ್ತಾನೆ. ನಾವು ಇವಾಗ ದಮ್ ಹೊಡಿತಾ ಇದ್ದೀವಿ ಮಮ್ಮ ಲೈಟ್ರು ಆ ಬ್ಯಾಗಲ್ಲಿ ಐತೆ ನೋಡಿ, ಇವಾಗ ಎಣ್ಣೆ ಆಗ್ತಾಯಿದೆ ಮಚ್ಚ ಸೈಡ್ ಡಿಶ್ ಈ ಬ್ಯಾಗಲ್ಲಿ ಐತೆ ನೋಡಿ, ಎಲ್ಲ ತರ್ತಾನೆ ಹುಡುಗಿರ್ನ ಬಿಟ್ಟು. ಇದು ಬೆಂಗಳೂರು. ಗುರು ಒಂದಿನ ಆಯಿತು. ನೆಕ್ಸ್ಟ್ ಡೇ ಎದ್ದೆ ನಾರ್ಮಲ್ ಲಾಡ್ಜಲ್ಲಿ ವಾಶ್ರೂಮ್ಗೆ ಹೋಯ್ತಾ ಇದ್ದೀನಿ. ನಾನು ಇನ್ನೊಬ್ಬ ಫ್ರೆಂಡ್ ಮಮ್ಮ ಅಂದ. ಯಾಕೆ ಏನಾಯ್ತು ಅಂದ. ಎಲ್ಲಿ ಹೋಯ್ತಾ ಇದೆಯಾ? ವಾಶ್ರೂಮ್ಗೆ ಹೋಯ್ತಾ ಇದ್ದೀನೋ. ಏನು ವಾಶ್ರೂಮ್ಗೆ ಹಿಂಗೆ ಹೋಗೋದು? ಇನ್ನೇನು ಟಿಪ್ ಟಾಪಾಗಿ ರೆಡಿಯಾಗಿ ಹೋಗ್ತಾ ಇದ್ದೆ ಯಾಸ್ಕಲ್ ಅಂದರೆ ಅವನು ಇಲ್ಲ ಮಮ್ಮ ಇಷ್ಟು ದೂರ ಬಂದಿದ್ದೀವಿ ಅಡ್ವೆಂಚರಸ್ ಆಗಿರಲಿ ಕೆರೆ ಕಡೆ ಹೋಗೋಣ ಐಡಿಯಾ ಬಲೆ ಐತೆ ಅಂತ ಅಂದ್ಕೊಂಡು ಸರಿ ಇದು ಕೇಳ್ಕೊಬತ್ತೀನಿಲ್ಲ ಆಯ್ತಾ ಅಂದ್ಬಿಟ್ಟು ಕೆಳಗಡೆ ಹೇಳ್ಬಿಟ್ಟು ಒಬ್ರು ಅಣ್ಣ ಬರ್ತಾಯಿದ್ರು. ಅಣ್ಣ ಇಲ್ಲಿ ಕೆರೆ ಇದೆಯಾ ಅಣ್ಣ ಅಂತಂದೆ. ಹ್ಞೂನಪ್ಪ ಇಲ್ಲಿ ಒಂದು 2.5 ಕಿಲೋಮೀಟ್ರಲ್ಲಿ ಐತೆ ಅನ್ನೋಷ್ಟು ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದ ತಕ್ಷಣ ನಾನು ಕೇಳಿದೆ ಅಣ್ಣ ನೀರು ಚೆನ್ನಾಗಿರುತ್ತಾ? ಒಂದು ಅಲ್ಲಿ ತೇಲ್ತಾ ಇರ್ತವೆ. ನಾನು ಹಿಂಗೆ ನೋಡಿದೆ ನಮ್ಮ ಹುಡುಗರು ಫ್ಲೋಟಿಂಗ್ ಪಾನಿಪುರಿ ನಡಿ ಬರೋಗಿಲ್ಲ. ಗುರು ಹೋದ್ವಿ ಒಂದು 2-3 ಇತ್ತು ತಳ್ಕೊಂಡು ಒಳಗಡೆ ಹೋದ್ವಿ. ಈಜೆಲ್ಲ ಹೊಡೆದ್ವಿ. ಇವಾಗ ಅಲ್ಲುಜ್ಜೋ ಮ್ಯಾಟ್ರು ಯಪ್ಪ ಅಂತೇವೋ ಅಲ್ಲಿ ಉಜ್ಜಿಲ್ಲ ಅಂದರೆ ಯಪ್ಪ. ಗುರು ನಮಗೆ ಓಕೆ ಅಂದ್ಬಿಟ್ಟು ಈ ಶಿಸ್ತಿನ ಸಿಪಾಯಿನ ಕರೆದೆ ಬರಮ್ಮ ಇಲ್ಲಿ ಬಂದ್ಬಿಟ್ಟು ಟೂತ್ಪೇಸ್ಟ್ ಕೊಡೋ ಅಂದೆ. ಯಾವನ ಟೂತ್ಪೇಸ್ಟು ಏನೋ ಹೇಳ್ತಾ ಇದೆಯಾ ಅಂದ್ಬಿಟ್ಟು ಮಿಗ್ದೋ ನಮ್ಮ ಮಚ್ಚ ನಿನ್ನ ಹತ್ರ ಎಲ್ಲರೂ ಮಮ್ಮ ಎಲ್ಲ ಅವ್ನು ತಂದಿರ್ತಾನೆ ಅಂತ ನಾವು ಟಿಂಗ್ ಅಂತ ಅಲ್ಲಾಡ್ಸ್ಕೊಂಡು ಬರೀ ಒಂದು ಟೂತ್ ಬ್ರಷ್ ತಂದಿದ್ದೀವೋ ಅಂತ ನಂಗೆ ತಿಕ್ಕ ಅವ್ರದ್ದಾಯ್ತು. ಆ ಟ್ರಿಪ್ಪು ಮೂಡಾಳು ಮಾಡ್ತಿಯಲ್ಲೋ ಲೋಪರ್ ಏನೋ ಇದು ಲೇ ಹಂಗೆ ಅವ್ನು ಫುಲ್ ಟೆನ್ಷನ್ ಆಗ್ಬಿಟ್ಟು ಮಮ್ಮ ಯಾವುದೋ ಒಂದು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ರಪ್ಪ ಹೇಳ್ತಾ ಇದ್ದೀನಿ ಅಂತಂದ. ನಮ್ಮ ಹುಡುಗರೆಲ್ಲ ಆ್ಯಸ್ ಯೂಶುವಲ್ ಬಾಯಿಗೆ ನೀರು ಹಾಕೊಂಡು ಫಿಂಗರಿಂಗ್ ಮಾಡಿಕೊಂಡ್ರು. ಒಬ್ಬ ಹಿಂಗೆ ಇನ್ನೊಬ್ಬನ ತುಂಬ ಎಕ್ಸ್ಪೀರಿಯನ್ಸ್ ಇತ್ತೇನೋ ಸ್ಯಾಟಿಸ್ಫೈ ಆದ ಅನಿಸುತ್ತೆ. ನನಗೆ ಇದರಿದ್ರೆ ಬೇಡ ಗುರು ನಾನು ರೂಮ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹಿಂಗೆ ಬಂದ್ಬಿಟ್ಟು ಬಟ್ಟೆ ಹಾಕೋತಾ ಇದ್ದೀನಿ. ಆ ಟೂತ್ ಪೇಸ್ಟ್ ಇಲ್ಲ ಅನ್ನಲ್ಲ ಅವನ ಬಾಯಲ್ಲಿ ನೋರೆ. ನನಗೆ ಕೋಪ ಪಿತ್ತ ನತ್ತಿಗೆ ಏರ್ಬಿಡ್ತು ಗುರು. ಎಂತೆಂಥ ಭೂತ ಏನೋ ನೋಡಿದ್ದೀನಿ. ಈ ಟೂತ್ ಪೇಸ್ಟ್ಗೆ 5 ರೂಪಾಯಿ ಟೂತ್ ಪೇಸ್ಟ್ಗೆ ನನಗೆ ಕರಿಯ ಬೋಳಿ ಮಗನ ಕರೀಲಿ ಬಂದ. ಟೂತ್ ಪೇಸ್ಟ್ ಇಲ್ಲ ಅಂದೆ. ಅವರು ಇಲ್ಲ ಮತ್ತೆ ಬಾಯಲ್ಲಿ ಹೆಂಗ ನೋರೆ ಮಮ್ಮ ಶಾಪ್ ಹಾಕೊಂಡು ಅಲ್ಲಿಸ್ತಾ ಇದ್ದೀನಿ ಮಮ್ಮ. ಸೋಪ್ ಹಾಕೊಂಡು ಉಸ್ತಾ ಇದೆಯಾ? ಹ್ಞೂ ಮಮ್ಮ ಲೈಫ್ ಬಾಯ್ ಅಯ್ಯೋ ಸೋಪ್ ಹಾಕೊಂಡು ಅಲ್ಲುಜ್ಜೋ ಫ್ರೆಂಡ್ಸ್ ನಿಮ್ಗೆ ಯಾರಿಗದ ಅವರ? ಗುರು ಅದು ಪರವಾಗಿಲ್ಲ. ಅಲ್ಲಿಂದ 2.5 ಕಿಲೋಮೀಟರ್ ರೂಮಿಗೆ ಬರೋವರೆಗೂ ರೋಡ್ ಪೂರ್ತಿ ಲೈಫ್ ಬಾಯಲ್ಲಿದೆಯೋ ಇದೇ ಆರೋಗ್ಯ ಅಂತವನೇ. ನನಗೆ ಇವನು ಯಾವನ್ ಗುರು ಇವನು ಅಂತ ಅನ್ಕೊಂಡು ಬಂದ್ವಿ. ಆ ರೂಮ್ ಹೆಂಗಿತ್ತು ಅಂದ್ರೆ ಮೇಲ್ ರೂಮು ಕೆಳಗಡೆ ಹೋಟ್ಲಿತ್ತು. ನನ್ನ ಫ್ರೆಂಡ್ ಒಬ್ಬ ಏನಂದ ಮಮ್ಮ ಒಂದು ಕೆಲಸ ಮಾಡೋಣ ಕೆಳಗಡೆ ಕತ್ತರಿಸ್ಬಿಟ್ಟು ಮೇಲೆ ಹೋಗಿ ಚೆಕ್ಔಟ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬಿಡೋಣ ಅಂತ. ಒಳ್ಳೆ ಐಡಿಯಾ ಅಲ್ಲ ಅಂತ ಅಂದ್ಬಿಟ್ಟು ಸರಿ ಫಸ್ಟ್ ಈ ನನ್ನ ಮಗನ ಬಾಯಿ ಮುಚ್ಚಬೇಕಾಯ್ತು. ಯಾರ್ದು ಲೈಫ್ ಬಾಯ್ದು. ಆ ಬೋಳಿ ಮಗನಿಗೆ ಏನು ಬೇಕು ಕೇಳ್ರು. ಅವನಿಗೆ ಸ್ಟೈಲಾಗಿ ನಿಂತ್ಕೊಂಡು 1 ಪ್ಲೇಟ್ ಇಡ್ಲಿ ಸಾಂಬಾರು ಅಂದ. ನಾನು ಅಂಗಡಿಯವನ ಹತ್ರ ಹೋಗ್ಬಿಟ್ಟು ಅಣ್ಣ 1 ಪ್ಲೇಟ್ ಇಡ್ಲಿ ಸಾಂಬಾರು ಅವ್ನು ಎದೆ ಮೇಲಿಡು. ಫಸ್ಟ್ ಅವ್ನು ಬಾಯಿ ಮುಚ್ಚಬೇಕು ಅಂದರೆ ಕೊಟ್ಟೆ ನೀಟಾಗಿ ಕತ್ತರಿಸಿ ತಿನ್ಬಿಟ್ಟು ಮಾಮ ಸಾಂಬಾರು ಯಾಕೋ ಸಂತೂರು ವಾಸನೆ ಹೊಡಿತಾ ಇಲ್ಲ. ನಾನು ಏನು ಸೋಪು ಫ್ಯಾಂಟಸಿನೋ ನಿನಗೆ. ಅಲ್ಲಿ ನೋಡಿದೆ ಲೈಫ್ ಬಾಯ್ ಅಂತೀಯ, ಇಲ್ಲಿ ನೋಡಿದೆ ಸಂತೂರ್ ಅಂತೀಯ ಅಂದರೆ ಅದು ಅವನು ತಪ್ಪಲ್ಲ ಗುರು. ಮಿಡ್ಲ್ ಕ್ಲಾಸ್ ಜೀವನ. ಲೈಫ್ ಬಾಯ್ ತಿಕ್ಕಕ್ಕೆ ಸಂತೂರ್ ಅನ್ಸಿದ್ರು ಅದ್ರದ್ದು ಎಸೆನ್ಸ್. ಇಲ್ಲಿಗೆ ಮುಗೀತು. ಅದಾದಮೇಲೆ ಇನ್ನೇನು ಟ್ರಿಪ್ ಆಲ್ಮೋಸ್ಟ್ ಮುಗೀತಾ ಬಂತು. ಒಬ್ಬ ಫ್ರೆಂಡ್ ಮಾತ್ರ ಮೊಕ್ಕ ತಿಕ್ಕ ಥರ ಇಟ್ಟಿದ್ದ. ನಾನು ಹೋದೆ. ಯಾಕ ಏನಾಯ್ತು?
ಅಂದ. ಅಲ್ಲೇ ಹೇಳು ಹೋಗ್ಲಿ, ಆಮೇಲೆ ಮುನ್ಸ್ಕೊಳ್ಳುವಂತೆ. ಇಲ್ಲ ಮಮ್ಮ, ನಾಳೆ ಬೆಂಗಳೂರಿಗೆ ಹೋಗ್ಬಿಡ್ತೀವಿ, ಎಲ್ಲ ಅವ್ರವ್ರ ಲೈಫ್ ಅವ್ರವ್ರದ್ದು. ಕರೆಕ್ಟು. ಅದಕ್ಕೆ ತುಂಬ ಬೇಜಾರಾಗ್ತಾಯಿದೆ. ಏನು ಮಾಡೋಣ? ಎಣ್ಣೆ ಹಾಕೋಣ, ಕಾಸು ಐತೆ. ಸರಿ ನಡಿ ಅಂತ ಕೂತ್ಕೊಂಡ್ವಿ. ಗುರು ಬಾಯ್ಸ್ ಎಲ್ಲ ಗೊತ್ತಿರುತ್ತೆ. ಇವಾಗ ಒಂದು 8 ಜನ ಬಾಯ್ಸ್ ಕೂತಿದ್ದೀವಿ ಅಂದರೆ ಜೋಡಿ ಫ್ರೆಂಡ್ಸ್ ಕೂರ್ತೀವಿ. ಕರೆಕ್ಟಾ? ಅಂದರೆ ಒಬ್ಬ ಕ್ಲೋಸ್ ಆಗಿರೋನೇ ಪಕ್ಕದಲ್ಲಿ ಕೂತ್ಕೊತಾನೆ. ಅಂದರೆ ಅವ್ನಿಗೋಸ್ಕರ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಥರ. ಅಂದರೆ ಅವ್ನು ಇಲ್ಲಿದ್ದಾನೆ ಅಂತ, ಮಿಗ್ದವ್ರು ಇಲ್ಲಿದ್ದಾನೆ ಅಂತಲ್ಲ. ಆ ಥರ ಜೋಡಿ ಕೂತಿದ್ದೀವಿ. ಒಂದು ಜೋಡಿ ಬಂದು ಕೋತಿ ಲಾಂಗ್ ಡಬ್ಬ, ನಮ್ಮ ಏರಿಯಾ ಬಾಯ್ಸ್. ಆಯಿತಾ? ಸೊ ಕೋತಿನೂ ನಿಮ್ಮ ಗ್ಯಾಂಗಲ್ಲಿ ಇಂಥವನು ಒಬ್ಬ ಇರ್ತಾನೆ. 2 ಬಿಯರ್ ಆಗಿದ ತಕ್ಷಣ ಗೋಳ ಗುರು. ನಮ್ಮ ಕೋತಿಗೆ ಎಥಿಕ್ಸ್ ಇದೆ. ಏನಂದರೆ ಒಂದು ಸರಿ ಹತ್ತಿರೋ ಮ್ಯಾಟ್ರಿಗೆ ಇನ್ನೊಂದು ಸರಿ ಆಳಲ್ಲ ಅವನು. ಮೊನ್ನೆ ಫುಲ್ ಟೆನ್ಷನಲ್ಲಿ ಅವನೇ. ಯಾಕಮ್ಮಮ್ಮ ಏನಾಯ್ತು? ನೀನು ಸುಮ್ಮನೆ ಇರಮ್ಮ, ಇವತ್ತು ಸಾಯಂಕಾಲ ಎಣ್ಣೆ ಹೊಡಿಬೇಕು, ಯಾವುದು ಕಳಬೇಕು ಗೊತ್ತಾಯ್ತಲ್ಲ ನೀನು ಅಂತ. ನಾನು ಏನು ಐಟಮ್ಮೋ ನೀನು ಗುರು. 2 ಬಿಯರ್ ಆಯಿತು, ಸ್ಟಾರ್ಟ್ ಮಾಡ್ದವ ಅಂತ. ನಾನು ಲಾಂಗ್ ಡಬ್ಬ ಏನಾಯ್ತು ಕೇಳೋ. ಅಮ್ಮ ಏನಾಯ್ತು? ಲೇ ಏನಾಯ್ತು? ನಿನ್ನಕ್ಕನ ಏನಾಯ್ತು ಹೇಳೋ. ಮಮ್ಮ ನಿಮ್ಮನ್ನು ನೆನೆಸ್ಕೊಂಡ್ರೆ ಅಳು ಬರ್ತಾಯಿದೆ ಮಮ್ಮ. ನನಗೆ ಫಾಕ್, ನಮ್ಮನ್ನು ನೆನೆಸ್ಕೊಂಡು ನಮ್ಮ ಹಳೆ ಹುಡುಗಿರೇ ಹತ್ತಿಲ್ಲ. ಇವನು ಬಿಕ್ಕಳಿಸಿ ಅಳ್ತಾವನೆ. ನಾನು ಮಮ್ಮ ಎದೆ ನೆಕ್ಬಿಟ್ಟ ನನ್ನ ಮಗ. ಏನಕ್ಕೆ ಅಳ್ತಾವ್ನು? ಏನಕ್ಕೆ ಅಳ್ತಾವ್ನು ಕೇಳ ಅಂತ. ಮಮ್ಮ ಫುಲ್ ಖುಷಿಯಾಗ್ಬಿಟ್ಟವ್ರು ಬಾಯ್ಸು. ಏನಕ್ಕೆ ಅಳ್ತಿದ್ದು ಹೇಳೋ ಅಂತಂದರೆ, ಇಲ್ಲ ಮಮ್ಮ ನಾನು ಹೆಂಗೋ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ, ನೀವೆಲ್ಲಿ ರೋಡಿಗೆ ಬಂದುಬಿಡ್ತೀರೋ ಅಂತ ಭಯ ಆಗ್ತಾಯಿದೆ. ಅಲ್ಲ, ಇಲ್ಲಿ ಪಾಯಿಂಟ್ ಏನಂದರೆ, ನನ್ನ ಕಾಸಲ್ಲಿ ಫ್ರೀಯಾಗಿ ಟ್ರಿಪ್ಪಿಗೆ ಬಂದಿರೋ ನಾಯಿ ಅದು. ಅವ್ನು ಸೆಟ್ಲ್ ಆಗ್ಬಿಡ್ತಾನಂತೆ, ನಾನು ರೋಡಿಗೆ ಬಂದುಬಿಡ್ತೀನಂತೆ. ಅದೇನೋ ದೊಡ್ಡವ್ರು ಹೇಳ್ತಾರಲ್ಲ, ದಾನ ಮಾಡ್ದಂತಿಕ ಬಾನ ನೋಡ್ತು ಅಂತ. ಹಂಗಾಯ್ತು ಕತೆ ಇದು. ನಾನು ಬಿಕ್ಕಳಿಸಿ ಅಳ್ತಾ ಇದ್ದೆ. ನಾನು ಅಂದ್ಕೊಂಡೆ ಹಾಕ್ತಾನೀವನು ಅನ್ನೋಷ್ಟೊತ್ತಿಗೆ ಹಾಕದ ಒಂದು ಅಕ್ಕಿ ಪಾಯಸ. ಅಂತಿಂಥ ಪಾಯಸ ಅಲ್ಲ ಅದು. ನಾವು ಆರ್ಡ್ರ್ ಮಾಡಿದ ಮೆನು ಇಲ್ಲ ಅದರಲ್ಲೇ ಇತ್ತು. ನಾನು ಕಬಾಬು ಅಗಿದೆ ಪೀಸೇ ನುಂಗ್ಬಿಟ್ಟವನು. ಅಗಿಬೇಕು ಅಂತ ಇದ್ದೀನಿ. ಇವನು ಲಾಂಗ್ ಡಬ್ಬ ಏನು ಮಾಡ್ಬೇಕು? ಆಬ್ವಿಯಸ್ಲಿ ಅವನೇ ತಾನೆ ಕ್ಲೋಸ್ ಫ್ರೆಂಡು. ಬಾಯಿಗೆಲ್ಲ ನೀರು ಹಾಕಿ ಕುಪ್ಪಳಿಸಿ ಮುಖ ಎಲ್ಲ ತೊಳಿತಾ ಇದ್ದ. ಇವನು ಫುಲ್ ಡಿಂಗಿಂಗ್ ಅವನೇ. ಏನಾಯ್ತು? ಮಮ್ಮ ನಂಗೆ ಸುಸು ಬರ್ತಾ ಇದೆ ಅಲ್ಲ. ಸರಿ ಲಾಂಗ್ ಡಬ್ಬ ಕರ್ಕೊಂಡೋಗ ಅಂತ ಶಿಸ್ತಾಗ ಅವ್ನು ಎಳ್ಕೊಂಡು ಈ ಕಡೆ ಆ ಕಡೆಗೆ ಎಳ್ಕೊಂಡು ಹೋದ. ಹೋಗ್ಬಿಟ್ಟು ವಾಶ್ರೂಮಲ್ಲಿ ಹಿಂಗೆ ತಪ್ಕೊಂಡು ಒಯ್ಯಮ್ಮಮ್ಮ ಹೇಳ್ತೀನಿ ಅಂದ. ಇವನಿಗೆ ಸಟ ನಿಂತ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ. ಇನ್ನು ಜಿಪ್ಪೆಲಿಂದ ಬಿಸ್ದಾನೆ. ಆಗ್ತಾ ಇಲ್ಲ. ಕಮೋಡು ಮೂತಿ ಎಲ್ಲ ಹಿಂಗೆ ಉಚ್ಕೊಂಡು ಹೋಯ್ತೈತೆ. ಇವನ್ ಕೈಲಿ ತಡಿಯೋಕ್ಕಾಗಿಲ್ಲ. ಗೋಡೆ ಸಪೋರ್ಟ್ ತಗೋ ಹೇಳ್ತೀನಿ ಅಂತಂದ. ಅವನು 2 ಕೈ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡ. ಆಯ್ತಾ? ಇವನು ಹಿಂದೆಯಿಂದ ಕೈ ಹಾಕಿ ಕಲಾಶ್ನಿಕೋವ್ ತೆಗೆದ್ಬಿಟ್ಟು ಉಯ್ಯಮ್ಮ ಹೇಳ್ತೀನಿ. ಒಂದು 10 ಸೆಕೆಂಡ್ ಬಂತು. ಆಮೇಲೆ 5 ಸೆಕೆಂಡ್ ನಿಂತೋಯ್ತು. ಓಕೆ ಗೋಲ್ಡನ್ ಡ್ರಾಪ್ಸ್ ಬರುತ್ತೆ ಅಂತ ಕಾದ. ಇನ್ನೂ ಒಂದು 5 ಸೆಕೆಂಡ್ ಆದರೂ ಬಂದಿಲ್ಲ. ಹಿಂಗೆ ಬಗ್ ನೋಡ್ಬಿಟ್ಟು ಮಮ್ಮ ಆಯ್ತೇನೋ ಅಂದ. ಅವನು ನಂದಾಗ 10 ಸೆಕೆಂಡ್ ಆಯಿತು, ನೀನೇ ಸುಮ್ಮನೆ ಹಿಡ್ಕೊಂಡು ಮಜಾ ತಗೋತೆ. ಅದೇ ಲಾಸ್ಟ್. ನೆಕ್ಸ್ಟ್ ಎಲ್ಲ ಕೋತಿ ಅಂತಂದ್ರೆ ಇವ್ನು ಲಾಂಗ್ ಡಬ್ಬ ಬೇಬಿ ನೀನು ಹೇಳು ಬೇಬಿ. ಅವನು ಹೆಂಗಾದ್ರು ಎಕ್ಕುಟ್ಕೊಂಡು ಹೋಗ್ಬಿಡ್ಲಿ ನೀನು ಹೇಳು ಬೇಬಿ. ಗುರು ಇವಾಗ ನಾರ್ಮಲಿ ನೀವು ನಂದು ಈ ಇದೆಲ್ಲ ವೀಡಿಯೋಸ್ ಎಲ್ಲ ನೋಡಿದ್ದೀರಲ್ಲ, ಸ್ಟ್ಯಾಂಡಪ್ ವೀಡಿಯೋಸ್, ಸಾರಿ, ಆ ವೀಡಿಯೋಸ್ ಸಿಕ್ಕಿದ್ರೆ ಕಳಿಸಿ, ನಾನು ಹುಡುಕ್ತಾ ಇದ್ದೀನಿ. ಒಂದ್ಸರಿ ಮೈಕ್ರೋ ಚಿಪ್ ಕಳೆದೋಯ್ತು. ಗುರು ನಾರ್ಮಲ್ಲಾಗಿ ನಾನಿವಾಗ ಪ್ರಾಪರ್ ಉಪ್ಪಿ ಬಾಸ್ ಫ್ಯಾನ್ ಗುರು ನಾನು, ಆಯಿತಾ. ನಮಗೆ ಫಿಲ್ಟರ್ ಎಲ್ಲ ಸ್ವಲ್ಪ ಕಮ್ಮಿ. ಇದಕ್ಕೆ ಮುಂಚೆ ರೆಕಾರ್ಡ್ ಆಗಿತ್ತಲ್ಲ, ಆ ವೀಡಿಯೋಸಲ್ಲಿ ಯಗ್ಗಮುಗ್ಗ ಮಾತಾಡ್ಬಿಟ್ಟಿದ್ದೀನಿ. ಅದನ್ನ ಸೆನ್ಸರ್ ಮಾಡಿ ಆಚೆ ಬಿಟ್ರೆ ಜನ ತಗೊಳಕ್ಕಾಗಿಲ್ಲ. ಒಂದು ವೀಡಿಯೋ ಬಿಟ್ಟವ್ರೆ ರೀಲು, ಒಬ್ಬ ಫುಲ್ ಟೆನ್ಷನ್ ಆಗ್ಬಿಟ್ಟವನೆ. ಟೆನ್ಷನ್ ಆಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಭಿಲಾಷ್ ನಾಯಕ ಅಂತ ಹುಡುಗಿ ಮೆಸೇಜ್ ಹಾಕೋನೆ, ಲೇ ಬೋಳಿ ಮಗನೆ, ಹೊಟ್ಟೆಗೆ ಅನ್ನ ತಿಂತೀಯ ಏನು ತಿಂತೀಯ, ದೊಡ್ಡವ್ರಿಗೆ ಮರ್ಯಾದಿಲ್ಲದೆ ಮಾತಾಡ್ತೀಯಲ್ಲೋ, ಇಮಿಡಿಯೇಟಾಗಿ ಆ ರೀಲ್ ಡಿಲೀಟ್ ಆಗಬೇಕು, ಇಲ್ಲ ಮನೇನೂ ಕೊಡಿತೀನಿ.
ನಾನು ಯಾವನ್ ಗುರು ಮನೇನೂ ಕೊಡಿಯವನು ಅಂತ ಅಂದ್ಬಿಟ್ಟು ಅವ್ನ ಪ್ರೊಫೈಲ್ ಓಪನ್ ಮಾಡಿದರೆ ಆ್ಯಸ್ ಯೂಶುವಲ್ ಪ್ರೈವೇಟ್ ಇತ್ತು. ಬಯೋ ಓದ್ತೀನಿ, ಕಿಂಗ್ ಲ್ಯಾಂಡೆಡ್ ಆನ್ ಅರ್ತ್ ಇನ್ 2008. ಲೇ ಬಾಲ್ ಲಾವಣ್ಯ ಗೋಪಾಲ್ ಅಂತ ಅಂದ್ಕೊಂಡು ಗುರು 2008 ನಾನು ಫಸ್ಟ್ PU. ನಾನು ದಮ್ ಹೊಡಿಯೋದು ಕಲಿಬೇಕಾದ್ರೆ ಡೈಪರ್ ಹಾಕೊಂಡು ಸುತ್ತಾ ಇದ್ದೀನಿ, ನಾಯಿ ಅದು ಮನೆನೂ ಹೊಡಿತದಂತೆ. ಆಯ್ತು ನನ್ನ ಮಗನೇ ಬಾರ ಅಂದ್ಬಿಟ್ಟು ನೀಟಾಗಿ ಮನೆ ಅಡ್ರೆಸ್ ಕಳಿಸ್ದೆ. ಅವನು 2-3 ದಿನ ಆದರೂ ರಿಪ್ಲೈ ಮಾಡಿಲ್ಲ. ಏನು ಇಷ್ಟೊತ್ತು ಬೇಕೆ ಮನೆ ನುಗ್ಗಕ್ಕೆ ಅಂತ ಅಂದ್ಕೊಂಡು ಆಮೇಲೆ ಏನಕ್ಕೋ ನೋಡಿದೆ, ಆಕೆ ಅವ್ನು ಆವಾಗ್ತಾನೆ ರಿಪ್ಲೈ ಬಂತು. ನೋಡ್ತಾನೆ, ನಿಮ್ಮ ಮನೆ ತುಂಬ ದೂರ ಐತೆ, ಫೋನ್ಪೇ ನಂಬರ್ ಹಾಕಿದ್ದೀನಿ, 20 ರೂಪಾಯಿಗೆ ಬಸ್ಸಲ್ಲಿ ಬರ್ತೀನಿ ಅಂದೆ. ಏಯ್ ನಿಮ್ಮನೆ ಅಡ್ರೆಸ್ ಕಳಿಸೋ, ನಾನು ಬರ್ತೀನಿ ಮನೆಗೆ. ಗುರು ಇದೊಂಥರ ದರಿದ್ರ. ಆದರೆ ಇನ್ನೊಂದು ಥರ ಏನಂದರೆ, ಇವಾಗ ನಾರ್ಮಲ್ ಈ ಥರ ಶೋಸ್ ಎಲ್ಲ ಮಾಡಿದಾಗ ನೀವು ಕಾರ್ಪೊರೇಟ್ ಶೋಸ್ ಮಾಡ್ತೀರಾ, ನೀವು ಎಷ್ಟೊತ್ತು ಮಾಡ್ತೀರಾ, ನಿಮ್ಮ ಚಾರ್ಜಸ್ ಏನು, ಇಲ್ಲಿ ತಿಕ್ಕ ಎಲ್ಲ ಮಾತಾಡಿದೆ ಅಲ್ಲಿ ಕಂಟ್ರೋಲ್ ಮಾಡ್ತೀರಾ, ಅದೆಲ್ಲ ಕೇಳೋದು ಓಕೆ. ಒಂದು ದಿನ ಮಲಗಿದ್ದೀನಿ, ಒಬ್ಬ ಫೋನ್ ಮಾಡ್ದ, ಹಲೋ ಅಂದ. ಹಲೋ ಸರ್ ಹೇಳಿ, ಏನೋ ನಿನ್ನ ರೇಟು ಅಂದ. ಏನೋ ನಿನ್ನ ರೇಟು ಅಂದ. ಹ್ಞೂನಪ್ಪ 5,000 ಕೊಡು ಎಲ್ಲಾದರೂ ಬಿಡು ಅಂತ. ಸೊ ನನ್ನ ಹೆಸರು ಅಭಿಲಾಷ್ ನಾಯ್ಕ, ನಗಿಸೋದೆ ನನ್ನ ಕಾಯಕ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬೆಂಗಳೂರು ಬಾಯ್ಸ್ ರೂಲ್ಸ್ ಹಾಕಕ್ ಹೋಗ್ಬಾರ್ದು. ಬೆಂಗಳೂರು ಬಾಯ್ಸ್ ರೂಲ್ ಮಾಡಕ್ ಕಾಯೋದ್. ಬೆಂಗಳೂರು ಬಾಯ್ಸ್ ಸೀಟ್ಸ್ ಅಲ್ಲೇ ಬೆಳೆದಿರೋದು. ಬೆಂಗಳೂರು ಬಾಯ್ಸ್